ಹಾಸ್ಟೆಲ್ ಒಳಗೆ ಮಲಗಿದ್ದ ಈ ಹುಡುಗರಿಗೆ ಎಚ್ಚರಾದಾಗ ತಮ್ಮಲ್ಲಿ ಒಬ್ಬ ಫ್ರೆಂಡ್ ರೂಮ್ನಿಂದ ಮಾಯ ಆಗಿರೋದು ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಹುಡುಕಿದ ಮೇಲೆ ಅವರು ಕಾಡಿಗೆ ಹೋದಾಗ ತಮ್ಮ ಫ್ರೆಂಡ್ ಒಂದು ಸಮಾಧಿಯ ಮೇಲೆ ಮಲಗಿರೋದನ್ನ ನೋಡ್ತಾರೆ. ಅವರು ಹತ್ರ ಹೋಗಿ ಅವನ್ನ ಎಬ್ಸಿದಾಗ ಆ ಭಯಾನಕ ಸ್ಮಶಾನ ನೋಡಿ ಅವನೇ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ವಾಪಸ್ ಹಾಸ್ಟೆಲ್ಗೆ ಬಂದಾಗ ಅವರು ನೋಡ್ತಾರೆ, ರೂಮ್ನಲ್ಲಿ ಬೆಂಕಿ ಬಿದ್ದಿರೋದ್ರಿಂದ ಅವರ ಎಲ್ಲಾ ನೋಟ್ಸ್ ಸುಟ್ಟು ಕರಕಲಾಗಿರುತ್ತೆ. ಅದಕ್ಕೆ ಕ್ಯಾಂಟೀನ್ನಲ್ಲಿ ಕೂತ್ಕೊಂಡು ಇದರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಮೇಲಿಂದ ಒಂದು ಫ್ಯಾನ್ ಕಟ್ಟಾಗಿ ಅವರ ಟೇಬಲ್ ಮೇಲೇನೆ ಬೀಳತ್ತೆ. ಅದೃಷ್ಟವಶಾತ್ ಅವರು ಸಾಯೋದ್ರಿಂದ ಬದುಕುಳಿತಾರೆ. ಆದ್ರೆ ಆ 3 ಜನರಿಗೂ ಇದೆಲ್ಲ ಯಾಕೆ ಆಗ್ತಿದೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರು ಆ ಆತ್ಮದ ಹತ್ರ ದಯವಿಟ್ಟು ನಮ್ಮನ್ನ ಬಿಟ್ಟು ಹೋಗುವಂತ ಕೈ ಮುಗಿದು ಕೇಳ್ಕೊಳ್ತಾರೆ. ಆದ್ರೆ ಸಡನ್ ಆಗಿ ಆ ದೆವ್ವ ಒಬ್ಬ ಹುಡುಗನ ಕುತ್ತಿಗೆ ಹಿಡಿದು ಗೋಡೆಗೆ ನೇತಾಕ್ಬಿಡತ್ತೆ. ಇದರಿಂದ ಹೆದರಿದ ಅವರೆಲ್ಲ ಅದು ಹೇಳಿದ ಹಾಗೆ ಕೇಳೋಕೆ ರೆಡಿ ಆಗ್ತಾರೆ. ಆಮೇಲೆ ಆ ಆತ್ಮದ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ಎಲ್ಲಿಂದ ಈ ಪ್ರಾಬ್ಲಮ್ ಶುರುವಾಯಿತೋ ಅದೇ ರೂಮ್ ಒಳಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಅಮ್ಮು ಅನ್ನೋ ಒಬ್ಬ ಹುಡುಗನ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ವಾರ್ಡನ್ ಹತ್ರ ಆ ಅಮ್ಮುನ ಅಡ್ರೆಸ್ ಇಸ್ಕೊಂಡು ಅವರು ಅವನ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಆ ಅಮ್ಮು ಎಷ್ಟೋ ವರ್ಷಗಳ ಹಿಂದಿನೇ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವನ ತಂಗಿಗೆ ಇನ್ನು ಮದುವೆ ಕೂಡ ಆಗಿರಲಿಲ್ಲ. ಅದಕ್ಕೆ ಅವರು ಆ ತಂಗಿಯ ಮದುವೆ ಬಗ್ಗೆ ಮಾತಾಡಿದ ತಕ್ಷಣ ಅಲ್ಲಿರೋ ಕಿಟಕಿ ಸಿಕ್ಕಾಪಟ್ಟೆ ಜೋರಾಗಿ ಬಡಿದುಕೊಳ್ಳೋಕೆ ಶುರುವಾಗುತ್ತೆ.